ನಮಸ್ಕಾರಗಳೇ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ ನಲ್ಲೂ ಕೂಡ ನಮ್ಮ ಚರ್ಚೆ ಮುಂದುವರಿತಾ ಇತ್ತು. ಬ್ರೇಕ್ ಆದ್ಮೇಲೆ ಮತ್ತೆ ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ. ಸಚ್ಚಿದಾನಂದ ಹೆಗಡೆ ಅವರು, ಅವರಿಗೆ ಅವಕಾಶ ಅವ್ರು ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಪ್ಲೀಸ್ ಸರ್. ಹಿರಿಯ ವಕೀಲರಾದಂಥ ಶಂಭು ಶರ್ಮಾ ಅವರು, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರೊಂದು ಪ್ರಶ್ನೆಯನ್ನ ಎತ್ತಿದ್ರು. ಏನು ಅಂತಂದ್ರೆ, ಕಾನೂನಿನ ದುರುಪಯೋಗ ನಡೀತಾ ಇದೆ. ನನಗೂ ಅದೇ ಪ್ರಶ್ನೆನೇ ಬಂದಿದ್ದು. ಕಾನೂನನ್ನ ಮುರಿಯಲಿಕ್ಕೆ ಕಾನೂನನ್ನೇ ಬಳಸ್ಕೊಳ್ಳುವಂತ ಒಂದು ರೀತಿ ಇದೆಯಲ್ಲ, ಅದು ನನಗೆ ಬಂದಂತ ಪ್ರಶ್ನೆ. ಹೇಗೆ ಅಂತಂದ್ರೆ, ಈಗ ನೋಡಿ, ಈಗ ಬಹಳ ಕ್ರೂಷಿಯಲ್ ಆದಂತ ಪ್ರಶ್ನೆ ಅಂತಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನುವ. ಹೌದೌದು, ಮೆಡಿಕಲ್ ಟೆಸ್ಟ್ ಮಾಡೋದ್ರಿಂದ ಯಾರಿಗೆ ಏನು ತೊಂದರೆ? ಅವರು ಖಂಡಿತವಾಗಿ, ಈಗ ನೋಡಿ, ಅದು ರಾಮಚಂದ್ರಾಪುರ ಮಠ, ಅಲ್ಲಿಯ ಪ್ರಧಾನ ಅಧಿದೇವತೆ ಶ್ರೀರಾಮ ರಾಮಾಯಣದಲ್ಲಿ ಬರುವಂತ ಬಹಳ ಪ್ರಮುಖವಾದಂತ ಘಟ್ಟ. ರಾವಣನಿಂದ ಸೀತೆಯನ್ನ ಬಿಡಿಸ್ಕೊಂಡು ಬರ್ತಾನಲ್ಲ ಯುದ್ಧ ಮಾಡಿ, ಆಗ ಅವನು ತನ್ನ ಹೆಂಡತಿ ಅನ್ನುವಂಥ ಮೋಹ ನೋಡೋದಿಲ್ಲ. ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಾ ಅಂತ ಹೇಳ್ತಾನೆ. ಅಗ್ನಿ ಪರೀಕ್ಷೆಯಲ್ಲಿ ಪಾಸಾಗಿ ಬರ್ತಾಳವಳು. ಅದರ ಅರ್ಥ ರಾಮನಿಗೆ ಸೀತೆಯ ಬಗ್ಗೆ ಅಪನಂಬಿಕೆ ಇದೆ ಅಂತಲ್ಲ. ಅಗ್ನಿ ಪರೀಕ್ಷೆ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಒಂದು ತನಿಖೆಯ ವಿಧಾನ ಆಗಿತ್ತು, ವಿಚಾರಣೆಯ ವಿಧಾನ ಆಗಿತ್ತು. ಅದರೊಳಗೆ ಪಾಸ್ ಆಗ್ಬಾ. ಹಾ, ಈಗ ಅಗ್ನಿ ಪರೀಕ್ಷೆ ಅಂತಂದ್ರೆ ಕಾನೂನು. ಈಗ ಆ ಕಾನೂನಿಗೆ ಪ್ರತಿ ಹಂತದಲ್ಲಿ ಯಾಕೆ ಅಡೆತಡೆ? ಪ್ರತಿಯೊಂದು ಸಂದರ್ಭದಲ್ಲೂ ಯಾಕೆ ಮಠದಿಂದ ಸ್ಟೇ ತರ್ತಾರೆ? ಪ್ರತಿಯೊಂದು ಇಲ್ಲ, ಹಾಗಲ್ಲ. ಈಗ ನೋಡಿ, ಮೆಡಿಕಲ್ ಟೆಸ್ಟಿಗೆ ರಾಮ ಹೇಳ್ದ ಅಂದ್ರೆ ನಿರಪರಾಧಿಗೆ ಭಯ ಯಾಕೆ? ದಿವಾಕರ್ ಶಾಸ್ತ್ರಿ ಅವರು ಪ್ರೇಮಲತಾ ಅವ್ರನ್ನ ಹಾಗೆ ಒಪ್ಕೋಬಾರ್ದಾಗಿತ್ತು, ಒಂದು ಅಗ್ನಿ ಪರೀಕ್ಷೆ ಮಾಡಿ ಒಪ್ಕೋಬೇಕಾಗಿತ್ತು ಅಂತ ಅರ್ಥ ಅಲ್ಲ. ನಿರಪರಾಧಿಗೆ ಹೆದರಿಕೆ ಪ್ರತಿ ಹಂತದಲ್ಲಿ ತಡೆ ತಂದ್ರಲ್ಲ. ಮಿಸ್ಟರ್ ಶಂಭು ಶರ್ಮಾ, ಮಿಸ್ಟರ್ ಜಗದೀಶ್ ಶರ್ಮಾ, ಮಿಸ್ಟರ್ ಗಜಾನಂದ್ ಶರ್ಮಾ, ಇವರಲ್ಲಿ ಪಾಯಿಂಟ್ ರೈಸ್ ಮಾಡಿ ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ಬೇರೆ ರೂಪದಲ್ಲಿ ತಗೋತಾ ಇದ್ದೀನಿ ಅಷ್ಟೇ. ಯಾಕೆ ಇಷ್ಟೆಲ್ಲ ಗೊಡವೆಗಳು? ಇದನ್ನ ಮುಗಿಸ್ಕೊಂಬೋಣ ಆರಾಮಾಗಿ. ನನ್ನ ಕಡೆ ನಾನೇನು ಇಲ್ಲ ಅಂದ್ಮೇಲೆ, ನನ್ ಕ್ಲಿಯರ್ ಇದ್ಮೇಲೆ ಇದಾಗೋಗ್ಲಿ. ಇದ್ಯಾಕೆ ಒಳಗಾಗಬಾರ್ದಾಗಿತ್ತು? ಸ್ಟೇ ತಂದ್ರು ಅಂದಾಗ ಇವ್ರಿಗೆ ಮತ್ತೆ ಅದು ಅನುಮಾನ ಕಾಡುತ್ತೆ, ಎಲ್ರಿಗೂ ಅನುಮಾನ ಕಾಡುತ್ತೆ. ಪ್ಲೀಸ್ ಅದನ್ನ ಅವ್ರು ಕೇಳ್ತಾರೆ ಪ್ಲೀಸ್. ಯಾವುದೇ ಒಂದು ವಿಚಾರವು ಕಾನೂನು ಪ್ರಕ್ರಿಯೆ ಮಾಡುವಾಗ ಕಾನೂನಿನ ಪ್ರಕಾರವೇ ಮಾಡಬೇಕು. ಕಾನೂನು ಹೋಗಿ ಅದು ಕಾನೂನು ಬಾಹಿರಾಗಬಾರದು. ಏನ್ ನೋಟಿಸ್ ನಮಗೆ ಬಂತು ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರಲಿಲ್ಲ. ಅಲ್ಲಿ ದಯವಿಟ್ಟು ನೀವು ಈಗ ಮಾತಾಡಬಾರ್ದು. ನಿಮ್ ಪ್ರಕಾರ ನೀವು ಕಾನೂನಿನ ಪ್ರಕಾರ ತನಿಖೆ ನಡೀತಿಲ್ಲ. ಹಾಗಲ್ಲ ಮಾರ್ರೆ, ಅವರು ಆ ನೋಟಿಸ್ ನಲ್ಲಿ ನಿಮ್ಮನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಏನು ವೈದ್ಯಕೀಯ ಪರೀಕ್ಷೆ ಅಂತ ಹೇಳಿ ನಮಗೆ ಕೇಳುವಂತಹ ರೈಟ್ ಇದೆ. ಅದು ನಮ್ಮ ಸಂವಿಧಾನದ ಹಕ್ಕು. ಕರೆಕ್ಟ್. ಅದಕ್ಕೆ ಅವರು ಈ ತನಕವೂ ಏನು ಉತ್ತರ ಕೊಟ್ಟಿಲ್ಲ, ಯಾವ ರೀತಿಯ ಟೆಸ್ಟ್ ಮಾಡ್ತೀರಿ ಅಂತ ಹೇಳಿ. ಗೊತ್ತಾಯ್ತಾ? ಆಮೇಲೆ ಮೆಡಿಕಲ್ ಟೆಸ್ಟ್ನ ಬಗ್ಗೆ ತಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸತ್ಯೇಂದ್ರ ಹಿರಿಯ ಪತ್ರಿಕಾಕರ್ತರು ಅವರ ಎಲ್ಲಾ ಒಂದು ಚಾಕಚಕ್ಯನ ಉಪಯೋಗಿಸಿ ಒಂದು ಪ್ರಶ್ನೆ ಹಾಕಿದ್ರು. ಮೆಡಿಕಲ್ ಟೆಸ್ಟ್ ಆದ್ರೆ ಏನು ತೊಂದರೆ ಅಂತ ಹೇಳಿ. ಮೆಡಿಕಲ್ ಟೆಸ್ಟ್ ಆಗಬೇಕಾದ್ದು ಯಾವಾಗ? ಒಂದು ಕಡೆ ಬಲಾತ್ಕಾರ ಆಗ್ತದೆ ಅಥವಾ ಅತ್ಯಾಚಾರ ಆಗ್ತದೆ, ಅಲ್ಲಿ ಯಾವುದೇ ರೀತಿಯ ತಡ ಇಲ್ಲ. ಸರಿ, ಆಲೋಚನೆ ಮಾಡಿ ನೀವು. ಅಲ್ಲಿ ಲೇಟ್ ಆಗಲಿಲ್ಲ, ಡಿಲೇ ಆಗಲಿಲ್ಲ FIR. ಅಲ್ಲಿ ಅತ್ಯಾಚಾರ ಆಗಿದೆ, ತಕ್ಷಣ ಇದಾಗಿದೆ, ಅಲ್ಲಿ ಗಂಡು ಹೆಂಡರ ಆ ಮಿಲನದ ರಿಸಲ್ಟ್ ಅಲ್ಲಿದೆ. ಇದು ಅಂಥವನದ್ದೇಯೋ ಎಂಬುದನ್ನು ಟೆಸ್ಟ್ ಮಾಡಲಿಕ್ಕೆ ಬೇಕಾಗಿ ಮುಂದುವರಿಸ್ತೀನಿ ಸರ್. ಅದು ನೀವು ಅಡ್ವೊಕೇಟ್ ಇದ್ದೀರಿ ಸರ್. ಈ ತರ ಅತ್ಯಾಚಾರ ಪ್ರಕರಣಗಳು ಬಂದಾಗ ಏನ್ ಫಸ್ಟ್ ಎಕ್ಸಾಮಿನೇಷನ್ ಏನ್ ನಡೆಯುತ್ತೆ? ಫಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಅದರಲ್ಲಿ ಪೊಲೀಸ್ ಮ್ಯಾನ್ಯುವಲ್ ಅಂತ ಹೇಳಿ ಏನೇನು ಮಾಡಬೇಕು ಅಂತ ಹೇಳಿ, ಆ ಹೆಣ್ಣನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಹೆಣ್ಣಿನ ಎಲ್ಲ ಒಳ ಉಡುಪನ್ನು ತಗೊಳ್ಬೇಕು. ಮತ್ತೆ ಬೇರೆ ಬೇರೆ ಬಾಡಿ ಪಾರ್ಟ್, ಶ್ರೀಗಳದ್ದು ಕೂಡ ಉಡುಪುಗಳು ಹೋಗಿದೆ ಸ್ವಾಮಿ, ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅವರು. ಅವರ ಕಂಪ್ಲೇಂಟ್ ಅಲ್ಲಿ 164 ಸ್ಟೇಟ್ಮೆಂಟ್ ನೋಡಿ, ಎಲ್ಲಾ ಬಟ್ಟೆಯನ್ನು ನಾನು ತೊಳೆದು ಹಾಕಿದ್ದೇನೆ, ಎಲ್ಲಾ ಬಟ್ಟೆಯನ್ನು ನಾನು ತೊಳೆದು ಹಾಕಿದ್ದೇನೆ, ಎಲ್ಲಾ ಬಟ್ಟೆಯನ್ನು ತೊಳೆದು ಹಾಕಿದ್ದೇನೆ ಅಂತ ಹೇಳಿದ್ರು. ಹೌದಾ? ಆಮೇಲೆ ಲಾಸ್ಟ್ಗೆ ಇಲ್ಲ, 1, 2, 3 ಬಟ್ಟೆಗಳು ಉಂಟು ಅಂತ ಹೇಳಿ ಈಗ FSLಗೆ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಅವರು. ಅಲ್ಲ, FSL ರಿಪೋರ್ಟ್ ಬರಲಿ, ಅದರ ಕಂಟೆಂಟ್ಸ್ ಏನು ಅಂತೇಳಿ ಗೊತ್ತಾಗೋದು ಮೊದಲು ಇವರು ಮೆಡಿಕಲ್ ಟೆಸ್ಟ್ ಮಾಡಿ ಅಂತೇಳಿ ಅಂತ ಅದಕ್ಕೆ ಹೇಳುದು. ನಾನು ಹೇಳುದೇನು, ಮೆಡಿಕಲ್ ಟೆಸ್ಟ್ ಆಗಬೇಕಾದ್ರೆ ಸ್ವಾಮಿ, ಅಲ್ಲಿ ಇವರು ಹೇಳುವಂತಹ ಪ್ರೇಮಲತಾ ದಿವಾಕರ್ ಅವರು ಒಂದೊಂದು ಕೊಟ್ಟಿದ್ದಾರೆ. ನಾನು ಮುಂಪರು ಪರೀಕ್ಷೆಗೆ ಒಳಗಾಗೋದಕ್ಕೆ ಸಿದ್ಧ.
ನಾನು ಹೇಳುದು ಕೇಳಿ, ಮಂಪರು ಪರೀಕ್ಷೆಯೂ ಕೂಡ ಇಟ್ ಈಸ್ ನಾಟ್ ಸೈಂಟಿಫಿಕ್. ಶ್ರೀಗಳು ಕೂಡ ಸ್ವಾಮಿ ಅವರು ಎಂತದಕ್ಕೂ ಸಿದ್ಧ. ಶ್ರೀಗಳ ಲೆವೆಲ್ ಇಡ್ಲಿಕ್ಕೆ ಆಗುದಿಲ್ಲಲ್ಲ ಸ್ವಾಮಿ. ಪ್ರೇಮಲತನನ್ನು ಶ್ರೀಗಳನ್ನು ತಾವು ಒಂದೇ ತಕ್ಕಡಲ್ಲಿ ಇಡಬೇಡಿದ್ರಲ್ಲಿ ಯಾವುದಕ್ಕೂ ಹೇಳಿ ಯಾವ ಕೆಲಸ ಮಾಡ್ಲಿಕ್ಕೂ ಹೇಸುವುದಿಲ್ಲ. ಅಂತವರೊಟ್ಟಿಗೆ ನಮಗೆ ವ್ಯವಹಾರ ಆಗುದಿಲ್ಲ. ಕಾನೂನು ದೃಷ್ಟಿಯಲ್ಲಿ ಹೇಳ್ತಾನೆ, ಯಾವ ಲೆವೆಲ್ ಇಳಿತೀರಿ ಸ್ವಾಮಿ ನೀವು ಹೇಳಿದ್ರೆ. ಅವ್ರು ಹೇಳಿದ್ರು 8 ವರ್ಷ ಹಿಂದೆ ಒಂದು ಘಟನೆ ನಡೆದಿತ್ತು ಅಂತ ಹೇಳಿ. ಅಷ್ಟು ದೊಡ್ಡ ಮಹಾನುಭಾವ, ಒಂದು ಅಲ್ಲಿಯೇ ಪ್ರತಿಭಟನೆ ಮಾಡಬೇಕಿತ್ತು, ಇವರು ಮಾಡ್ಲಿಲ್ಲ. ಇಷ್ಟರವರೆಗೆ ಯಾರತ್ರ ಹೇಳಲಿಲ್ಲ. ಇವಾಗ ಸಮಯಕ್ಕೆ ಬೇಕಾದ ಹಾಗೆ 8 ವರ್ಷದ ಹಿಂದೆ ಒಂದು ನನಗೆ ಅನುಭವ ಆಗಿತ್ತು ಅಂತ ಹೇಳ್ತಾರೆ. ಇಂಥದ್ದೇ ಪ್ರೇಮಲತನ ಕತೆ, ಇವರ ಕತೆ ಇವಷ್ಟೇ. ಇಲ್ಲಿ ಲಕ್ಷ್ಮಿ ಕಂಪ್ಲೀಟ್, ಇವರ ಕತೆ ಪೂರ ಯಾವುದೇ ಫೌಂಡೇಶನ್ ಇಲ್ಲ. ನಾನು ಈ ನಮ್ಮ ಚರ್ಚೆ ನಾಳೆ ಒಂದು ನಿಮಿಷ ತ್ರೇತಾಯುಗದ ಮಾತು ಬಂದಿದ್ರಿಂದ ಕೇಳ್ತಿದ್ದೀನಿ. ಅವಾಗ್ಲೇ ಸೀತೆ, ಅಗ್ನಿ ಪರೀಕ್ಷೆ, ತಾನು ಒಂದು ನಿಮಿಷ ನನ್ನ ಮಾತು ಲೆಟ್ ಮಿ ಕಂಪ್ಲೀಟ್. ಒಂದು ನಿಮಿಷ, ತ್ರೇತಾಯುಗ, ಸೀತೆ, ಅಗ್ನಿ ಪರೀಕ್ಷೆ, ಲಿಸನ್ ಟು ಮೈ ವರ್ಡ್ ನಾ ಅಟ್ಲೀಸ್ಟ್ ಪ್ಲೀಸ್, ಐ ರಿಕ್ವೆಸ್ಟ್ ಯು ಪ್ಲೀಸ್. ಅಗ್ನಿ ಪರೀಕ್ಷೆ, ಆ ಮೂಲಕ ತಾನು ಪವಿತ್ರಳು ಅಂತ ತೋರಿಸಿದ್ದು ಸೀತಾದೇವಿ. ನಾವು ಮಾತಾಡ್ತಿದ್ವಿ ಒಂದಷ್ಟು. ಪ್ರಶ್ನೆ ಏನ್ ಗೊತ್ತಾ, ಅಟ್ಲೀಸ್ಟ್ ಶ್ರೀಗಳು ನಾನು ಆರಾಮಾಗಿ, ಅಂದ್ರೆ ನಾ ಏನು ತಪ್ಪು ಮಾಡಿಲ್ಲ, ರಾಮನ ಭಕ್ತರು ಶ್ರೀಗಳು, ಯಾಕೆ ಒಳಗಾಗಬಾರ್ದಾಗಿತ್ತು? ಇನಿಷಿಯೇಟಿವ್ ತಗೊಂಡು ಅವರೇ ಅದನ್ನ ಕ್ಲಿಯರ್ ಮಾಡ್ಕೋಬಹುದಾಗಿತ್ತು. ಯಾಕೆ ಇದು ಮುಂದುವರಿಸ್ತಾ ಇದ್ದಾರೆ ಅನ್ನೋದೇ ನಾನು ಗಜಾನನ್ ಶಾಸ್ತ್ರಿ ಶರ್ಮಾ ಅವ್ರು ಕೇಳಕ್ ಬಯಸ್ತೀನಿ. ಒಂದು ನಿಮಿಷ ಸರ್ ಪ್ಲೀಸ್. ಮತ್ತೆ ನೀವು ಆಡ್ ಮಾಡ್ಬೋದು ಜಗದೀಶ್ ಶರ್ಮಾ. ಮೊದಲೊಂದು ಯಾಕೆ ಸ್ಟೇ ತಂದ್ರಿ ಅಂತ ಕೇಳ್ತಾ ಇದ್ದೀರಿ. ಇಲ್ಲ ಅವ್ರು ಹೇಳಿದ್ರು ಅದಕ್ಕೆ. ಅದಕ್ಕಿಂತ ಮುಖ್ಯವಾಗಿ ಕಾನೂನಲ್ಲಿ ಯಾಕೆ ಸ್ಟೇ ಅನ್ನೋ ಒಂದು ಇದು ವ್ಯವಸ್ಥೆ ಇಟ್ಟಿದ್ದಾರೆ ಕೆಲವೊಂದು. ಒಂಚೂರು ಕ್ಲಿಯರ್ ಹೋಗ್ಬಿಡ್ತೀನಿ. ನಾನು ಕಾನೂನು ಪ್ರಶ್ನೆ ಮಾಡಕ್ಕಾಗಲ್ಲ. ಸಂವಿಧಾನ ಬೇರೆ ಆಗುತ್ತೆ, ಕಾನೂನು ಬೇರೆ ಆಗುತ್ತೆ, ನೈತಿಕತೆ ಬೇರೆ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಲೆಕ್ಕ ಪ್ರಶ್ನೆ ಮಾಡಬಹುದು. ಹೌದು, ಈಗ ನೈತಿಕತೆ ಪ್ರಶ್ನೆ ಇದೆ ಅನ್ಕೊಂಡು ಇಲ್ಲಿ ಯಾರೋ ನಿಮ್ ಕ್ಯಾಮರಾಮನ್ ಈಗ ನನಗೆ ಹೊಡೆದ್ರು ಅಂತ ಹೇಳಿ ಹೇಳಿದಾಗ ಅವ್ರು ಹೊಡೆದಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನೀವು ಒಂದ್ಸರಿ ಪರೀಕ್ಷೆಗೆ ಹೋಗ್ಬಿಡಿ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಇದು ಷಡ್ಯಂತ್ರ ಅಂತ. ತಪ್ಪೇನು ಯಾಕೆ ಮಾಡ್ಕೋಬೇಕು? ಸುಮ್ನೆ ಪರೀಕ್ಷೆ ಅಂತ ತಕ್ಷಣ ಎಲ್ಲ ಪರೀಕ್ಷೆಗೆ ನಾನು ಪವಿತ್ರ ಅಂತ ತೋರಿಸ್ಕೊಳ್ಳೋಕೋಸ್ಕರ ಯಾರು ಏನ್ ಹೇಳ್ತಾರೋ ಅದೆಲ್ಲ ಮಾಡ್ಲಿಲ್ಲ. ಜನ ಹೇಗೆ ನಂಬೋದು ಆ ಕಡೆ? ಅಲ್ಲ, ತನಿಖೆ ನಡೀತಾ ಇದೆಯಲ್ಲ. ಈ ತನಿಖೆ ನಡೆದವ್ರು ಹಾಗಾದ್ರೆ ನಾವ್ಯಾರೋ ಹೇಳಿದ ಮೇಲೆ ಹೇಳ್ಕೊಟ್ಟಾಗಿ ತನಿಖೆ ನಡೆಸ್ಬೇಕು. ಅವ್ರು ಏನ್ ಬೇಕೋ ಅದನ್ನ ಮಾಡ್ತಾರೆ. ನಮಗೆ ಕಾನೂನಲ್ಲಿ ಇರೋ ಅವಕಾಶವನ್ನು ನಾವು ಬಳಸ್ಕೊತೀವಿ. ಯಾವ್ಯಾವಾಗ ನಮಗೆ ಕಾನೂನಲ್ಲಿ ಅವಕಾಶ ಬೇಕೋ ಅದನ್ನ ಬಳಸ್ಕೊತೀವಿ. ಅಂಶ ಇಲ್ಲಿ ಉದ್ಭವ ಆಗಿದೆ, ಅದನ್ನ ಗಮನಿಸಬೇಕು ನಾವೆಲ್ಲ. ಈಗ ಇಲ್ಲಿವರೆಗೆ ಪ್ರೇಮಲತಾ ಮಾತ್ರ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ಆಪಾದನೆಯನ್ನು ಮಾಡಿದ್ರು. ಆದ್ರೆ ಇವತ್ತು ಇನ್ನೊಂದು ಹೊಸ ಪ್ರಕರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ಪ್ರಕರಣಗಳು ಇದಾವೆ? ಹಾಗಾದ್ರೆ ಇನ್ನು ಎಷ್ಟು ಪ್ರಕರಣಗಳು ಇದಾವೆ? ಎಲ್ಲದೂ ಹೊರಗಡೆ ಬರ್ಲಿ ಅಂತ ಅವ್ರನ್ನ ನಾವು ತಡೆದಿದ್ದೀವಿ. ಅಲ್ಲ, ನೀವು ಹಿರಿಯ ಪತ್ರಕರ್ತರು ಅಲ್ಲ. ಒಂದು ಪ್ರಶ್ನೆ, ಒಂದು ಹೊಸ ಪ್ರಕರಣ, ಒಂದು ನಿಮಿಷ ಅವಕಾಶ. ಅಡಿಷನಲ್ ಪ್ರಕರಣ ಅಲ್ಲ, ಅವರೊಬ್ರು ಹಿರಿಯ ಪತ್ರಕರ್ತರು ಮಾಡಿ ಇದುವರೆಗೂ ಆತರ ಪ್ರಕರಣ ಇದೆ ಅಂತಂದ್ರೆ ಅದನ್ನು ತಡೆದವ್ರು ಯಾರು? ಯಾಕೆ ಸುಮ್ಮನೆ ಇದ್ರು? ಆಳಿಗೊಂದು ತೋಳ ಬದಿಯಲ್ಲಿದ್ದಾಗ ಯಾರು ಕಲ್ಲು ಹೊಡೆಯಲಿಕ್ಕೆ ಬರೋದಿಲ್ಲ. ಸತ್ಯದ ವಿಷಯವಿಲ್ಲ. ತೋಳ ಹಳ್ಳಕ್ಕೆ ಬಿದ್ದರೆ ಸಾವಿರಾರು ಕಲ್ಲುಗಳು ಖಂಡಿತ ಬೀಳ್ತದೆ. ನೋಡಿ, ಮಠದ ಅಭಿಮಾನಿ ಅಂತ ಕಥೆಯನ್ನು ಹೇಳುವುದೇ ಇಲ್ಲ. ಜನಸಾಮಾನ್ಯರಿಗೆ ಈ ಪ್ರಶ್ನೆ ಸಹಜವಾಗಿ ಉದ್ಭವ. ಜನಸಾಮಾನ್ಯರಿಗೆ ನಿಮಗೆ ಮಾತ್ರ ಉದ್ಭವಿಸಿದೆ. ಜನಸಾಮಾನ್ಯರು ನೀವು ಹೇಳಿದಾಗ ಇಷ್ಟೆಲ್ಲ ಜನ ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಈ ಹೊಸ ಪ್ರಕರಣವನ್ನು ಬಂದಿದ್ರಿಂದ ಹಾಗಾದ್ರೆ ಇನ್ನೆಷ್ಟು ಪ್ರಕರಣಗಳು ಇದ್ದಿರಬಹುದು ಅನ್ನುವಂತ ಒಂದು ಸಂಶಯ ಸೃಷ್ಟಿ ಮಾಡ್ತೀರಿ. ಬಂದಿರಬಹುದಲ್ಲ. ಮಾಡ್ತೇನೆ ಅಂತಲ್ಲ. ಅದಕ್ಕೆ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ಯಾವ ತಡೆಯಾಜ್ಞೆಯನ್ನು ಯಾವ ಹಂತದಲ್ಲೂ ಯಾರೂ ತರಬಾರದು. ತನಿಖೆ ಮುಕ್ತವಾಗಿ ನಡೆಯಲಿ. ಕಾನೂನಲ್ಲಿರೋ ಅವಕಾಶದಲ್ಲಿ ಇರುವಂತ ತಡೆಯಾಜ್ಞೆ ತಂದಿದ್ದೀವಿ ವಿನಃ ನಮಗೋಸ್ಕರ. ಆಮೇಲೆ ಅವ್ರೇನ್ ಹೇಳಿದ್ರು,
ಅವ್ರಿಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇಲ್ಲ. ಅವರೆಲ್ಲ ಆ ಕಡೆ ಇಟ್ರು ಈ ಕಡೆ ಇಟ್ರು. ಅಲ್ಲ, ನೀವೇ ಹೇಳಿದ್ರಿ ಹೊನ್ನಾವರ ಕೋರ್ಟ್ ಅಲ್ಲಿ ಸರಿಯಾಗಲಿಲ್ಲ ಅಂತ ನೀವೇ ಹೇಳಿದ್ರಿ. ಅದನ್ನ ನೀವು ಆ ಕಡೆ ಪಕ್ಕದಲ್ಲಿ ಇಟ್ರು ಅಂತ ಹೇಳಿದ್ರು. ಆಯ್ತಾ? ಈಗ ನ್ಯಾಯಾಲಯ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ನ್ಯಾಯಾಲಯದಲ್ಲಿ ಕೆಲವೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ನಿಮ್ಮ ಮೇಲೆ ಟೆಸ್ಟ್ ಬಂದಾಗ ಬೇಡ ಅನ್ನೋದಕ್ಕೆ ಒಂದು ಅವಕಾಶ ಇದೆ. ಅದನ್ನು ಬಳಸ್ಕೊಂಡಿದೀವಿ. ಎಲ್ಲೂ ತನಿಖೆಗೆ ಸಾಕಲ್ಲ ಇಲ್ಲ. ಮಾತಾಡೋಕೆ ಅವಕಾಶ ಜಾಮೀನಾಯ್ತು, ಜಾಮೀನ್ ಕ್ಯಾನ್ಸಲ್ಗೆ ಹೋಗಿದ್ದಾರೆ ಇವರು. ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿದೆ ಇವರದ್ದು. ಕಾನೂನು ಹೋರಾಟವನ್ನು ಮಾಡದಿರುವವರಲ್ಲ, ಗುರುಗಳನ್ನು ಜೈಲಿಗೆ ಹಾಕಲ್ಲ, ಒಂದೇ ಉದ್ದೇಶ ಇರುವುದು. ಅದಕ್ಕೆ ಅದಕ್ಕೆ ಅವರದ್ದು ಹೊಸ ಒಂದು ಕತೆ ಕಟ್ತಾ ಇದ್ದಾರೆ. 8 ವರ್ಷದ ಹಿಂದೆ ಒಂದಾಗಿದೆ. ಇವರ ಉದ್ದೇಶ ಸತ್ಯ ಹೊರಗೆ ಬರುವುದಲ್ಲ, ಗುರುಗಳನ್ನು ಅವಮಾನ ಮಾಡುವುದು, ಗುರುಗಳನ್ನು ಸಾಧ್ಯ ಇದ್ರೆ ಜೈಲಿಗೆ ಉಲ್ಲಂಘನೆ ಮಾಡಿ ಇಟ್ಟುಕೊಂಡು ಬಂದಿದ್ದಾರೆ ಇವರು. ನಾನು ಕೊಡ್ತೇನೆ. ಶಂಭು ಶರ್ಮಾ ಅವರೇ ಕಾನೂನಿನ ದುರುಪಯೋಗ ಪಡಿಸಿದ್ದನ್ನ ಇದೇ ಪ್ರಕರಣದಲ್ಲಿ ಉದಾಹರಣೆ ಕೊಡ್ಲ ನಾನು ಕೊಡ್ಲಾ, ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಆ ಉದಾಹರಣೆ ಕೊಡ್ತೇನೆ ನಿಮಗೆ. ಎಪಿಪಿ ಮಾತ್ರ ಅವಕಾಶ ಇರುವಂತ ಸ್ಟೇಜ್ ನೋಡಿ, ಕಾನೂನು ಮಾತಾಡಬೇಡಿ, ಅಲ್ಲಿ ಅವರ ಕಾನೂನು ಗೊತ್ತೇ ಮಾತಾಡಬೇಡಿ. ಪ್ರೊವೈಸೋ ನೋಡಿ, ಕ್ರಿಮಿನಲ್ ಕೋಡ್ ಸೆಕ್ಷನ್ 24 ಗೊತ್ತಿಲ್ಲ ಅಂತ ಹೇಳಿ ನಿಮಗೆ ನಾನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆದಷ್ಟು ಜಾಸ್ತಿ ದಿವಸ ದಿವಾಕರ್ ಮತ್ತು ಪ್ರೇಮಲತಾ ಜೈಲ್ನಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಕೇವಲ ಎಪಿಪಿ ಮಾತ್ರ ಪ್ರೆಸೆಂಟ್ ಆಗಿರುವಂತ ಕೇಸ್ನಲ್ಲಿ ಅವಕಾಶವೇ ಇಲ್ಲ. ನೋಡಿ, ಇಂಥದ್ದೇ ಅವಕಾಶವೇ ಇಲ್ಲ ಇವ್ರ ಹತ್ರ. ಅಂಥ ಸಂದರ್ಭದಲ್ಲಿ ಶಂಭು ಶರ್ಮಾ ನನ್ನನ್ನು ಇಂಪ್ಲೀಡ್ ಮಾಡಿ ಗೊತ್ತಿಲ್ಲ, ಕಾನೂನಿನ ದುರುಪಯೋಗ ರೂಲಿಂಗ್ ಲೆಟ್ಸ್ ಟೇಕ್ ಎ ಬ್ರೇಕ್. ಸಾಮಾನ್ಯವಾಗಿ ಶ್ರೀಗಳ ವಿಚಾರಕ್ಕೆ ಬಂದಾಗ, ರಾಘವೇಶ್ವರ ಶ್ರೀಗಳು ಬಂದ ವಿಚಾರಕ್ಕೆ ಬಂದಾಗ ನಾವು ಪ್ರಶ್ನೆ ಮಾಡೋದು ಕಾನೂನಾತ್ಮಕವಾಗಲ್ಲ, ನೈತಿಕತೆಯಲ್ಲೇ ಕೇಳ್ತಿದ್ದೀವಿ. ಬ್ರೇಕ್, ವಾಪಸ್ ಬರ್ತೀವಿ, ಕಾಯ್ತಾ ಇದ್ದೀವಿ. ಇದು 70%